ಹಲೋ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗುತ್ತೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭೂಮಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಸತ್ಯ ಅಣ್ಣ ಭೂಮಿ ಅಮ್ಮನ ಕರ್ಕೊಬಂದಿದ್ದು ನೋಡಿ ಶಾಕಾಗಿ, ಯಾಕೆ ಸತ್ಯಣ್ಣ ನನಗೆ ಹೇಳಲೇ ಇಲ್ವಲ್ಲ, ಇವೆಲ್ಲ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾರೆ. ಆದರೆ ಅಜಿತ್ ಸಾಹೇಬ್ರು ಭೂಮಿಗೆ ಶಾಕ್ ಕೊಡಬೇಕು ಅಂತ ಮಾಡಿದ್ದು ಈ ಐಡಿಯಾಸು. ಅದರಲ್ಲಿ ಎಲ್ಲರನ್ನೂ ಪರಿಚಯ ಮಾಡಿ ಒಳಗೆ ಕರ್ಕೋತಾಳೆ ಭೂಮಿ. ಒಳಗೆ ಕರ್ಕೊಂಡಾದ್ಮೇಲೆ ಸತಿಥಿಯ ಸತ್ಕಾರ ಮಾಡಿಬಿಡ್ತಾರೆ. ಮಾಡಾದ್ಮೇಲೆ ಹಣ್ಣೆಲ್ಲ ತಿಂದು ರೂಮಿಗೆ ಹೋಗ್ತಾಳೆ ಭೂಮಿ. ರೂಮಿಗೆ ಕರ್ಕೊಂಡು ಹೋದಾಗ ಇದೇ ಕಣಮ್ಮ ನಮ್ಮ ರೂಮು ಅಂತ ಭಾಗ್ಯಮ್ಮಂಗೆ ಹೇಳ್ತಾರೆ. ಭಾಗ್ಯಮ್ಮ ಹೌದಾ ಅಂತ ಕೇಳಿಬಿಟ್ಟು ಅಷ್ಟರಲ್ಲಿ ಅಜಿತ್ ಸಾಹೇಬ್ರು ಬರ್ತಾರೆ. ಅಜಿತ್ ಸಾಹೇಬ್ರು ಬಂದಾಗ ಇದೇ ಥರ ನಮ್ಮ ಮನೇಲಿ ಖುಷಿಯಾಗಿರಬೇಕು ಅಂತ ಅಜಿತ್ ಸಾಹೇಬ್ರು ಹೇಳಿದಾಗ ಆಗ ಶಾಕಿಂಗ್ ನ್ಯೂಸ್ ಭಾಗ್ಯಮ್ಮ ಕೊಡ್ತಾರೆ. ಏನಂದರೆ, ಅಲ್ಲ ನಾನು ಈ ಥರ ಬಂದಿರಬೇಕು ಅಂದರೆ ಮುಂದೆ ಒಂದು ಪಾಪು ಆದರೆ ಮಾತ್ರ ನಾನು ಇಲ್ಲಿ ಬಂದಿರೋದು, ಇಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಬರೋಲ್ಲ ಅಂತ ಭಾಗ್ಯಮ್ಮ ಹೇಳ್ತಾರೆ. ಆಗ ಅಜಿತ್ ಸಾಹೇಬ್ರು ಒಂಥರ ಬೇಜಾರಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಹೊರಗಡೆ ಹೋಗ್ತಾರೆ. ಆಗ ಭೂಮಿ ಕೇಳ್ತಾಳೆ, ಅಮ್ಮ ತುಂಬ ದಿನ ಆಗಿದೆ ನಿನ್ನ ತೊಡೆ ಮೇಲೆ ಮಲ್ಕೊಳ್ಳ, ತುಂಬ ನೆನಪಾಗ್ತಾಯಿದೆ ಅಮ್ಮ, ಇಷ್ಟು ದಿನಕ್ಕೆ ಇವತ್ತಾದರೂ ಕೂಡ ಬಂದಿದೆ ಅಂತ ಮಲ್ಕೋತಾಳೆ. ಸರಿ ಅಮ್ಮಗಳೇ ಮಂಕ ಅಂತ ಅಂದ್ಬಿಟ್ಟು ಹಳೆದು ನೆನಪಿಸ್ಕೊಂಡಾದ್ಮೇಲೆ ಅಜಿತ್ ಸಾಹೇಬ್ರು ಮತ್ತೆ ಪಟಾಕಿ ಹೊಡಿಯೋದು, ಭೂಮಿಗೆ ಒಂಚೂರು ಧೈರ್ಯ ತುಂಬಬೇಕು ಅಂತ ಪಟಾಕಿ ಹೊಡಿಯೋಕ್ಕೆ ಅಂತ ಹೊರಗಡೆ ಕರ್ಕೊಂಡು ಎಲ್ಲ ಸೆಲೆಬ್ರೇಟಿಂಗ್ ನಚಿತ್ಕೇತನು ಎಲ್ಲ ಸೇರಿಕೊಂಡು ಪಟಾಕಿ ಹೊಡಿಯೋ ಐಡಿಯಾಸ್ ಮಾಡ್ತಾರೆ. ಆವಾಗ ಭೂಮಿ ಭಯ ಬಿದ್ದು ನಾನು ಹೊಡಿಯಲ್ಲ ಅಂದಾಗ, ಇಲ್ಲ ಯಾಕೆ ಹೊಡಿಯಲ್ಲ ನೀನು ಹೊಡಿಬೇಕು ಅಂತ ಅಂದ್ಬಿಟ್ಟು ಅಜಿತ್ ಸಾಹೇಬ್ರು ಬ್ಲೂಟೂತ್ ಹಾಕ್ಬಿಟ್ಟು ಪಟಾಕಿಯ ಜೊತೇಲಿ ಸೇರಿಕೊಂಡು ಪಟಾಕಿ ಹೊಡಿತಾರೆ. ಆಗ ಭೂಮಿ ಮತ್ತೊಂದು ನಾನೊಂದು ಹೊಡಿತೀನಿ ಅಂತ ಅಂದ್ಬಿಟ್ಟು ಮತ್ತೆ ಹೊಡಿಯೋಕ್ಕೆ ಭೂಮಿ ಹೋಗ್ತಾರೆ. ಭೂಮಿ ಹೋಗಿ ಇನ್ನೊಂದು ಹೊಡೆದ್ಬಿಟ್ಟು ಲಾಸ್ಟಿಗೆ ಸರಿ ಆಯಿತು, ಟೈಮ್ ಆಯಿತು, ಸಾಯಂಕಾಲ ಕಳಿಸ್ಬೇಕು ಅಂದ್ಬಿಟ್ಟು ಭಾಗ್ಯಮ್ಮನ ಕಳ್ಸೋಕ್ಕೆ ಅಂತ ಅಂದ್ಬಿಟ್ಟು ಅಜಿತ್ ಸಾಹೇಬ್ರವರೆಲ್ಲ ರೆಡಿ ಆಗ್ತಾಯಿರ್ತಾರೆ. ರೆಡಿ ಆಗುವಾಗ ಅಜಿತ್ ಸಾಹೇಬ್ರ ಅಮ್ಮ ಏನು ಮಾಡ್ತಾರೆ ಅಂದರೆ, ಸರಿ ಆಯಿತು ಅವ್ರಿಗೊಂದು ಗಿಫ್ಟ್ ಕೊಡಬೇಕು, ಬಂದು ಫಸ್ಟ್ ಟೈಮು ಏನು ಮಾಡೋಂಗಿಲ್ಲ ಅಂದ್ಬಿಟ್ಟು ಒಂದು ಗಿಫ್ಟ್ ಕೊಡೋಕ್ಕೆ ಅಂದ್ಬಿಟ್ಟು ಎಲ್ಲ ಗಿಫ್ಟ್ ರೆಡಿ ಮಾಡಿ ಕೊಡ್ತಾಯಿರ್ತಾರೆ. ಅವರು ಭಾಗ್ಯಮ್ಮ ಕೇಳ್ತಾರೆ, ಇವೆಲ್ಲ ನನಗೇನಕ್ಕೆ, ನಾನು ಹೋಗ್ತಾ ಇರೋದು ಜೈಲಿಗೆ, ಇವೆಲ್ಲ ತಗೊಂಡು ಹೋಗೋಕ್ಕಾಗಲ್ಲ ನಾವು ಅಂತ ಹೇಳ್ತಾರೆ. ಏನೂ ಆಗಲ್ಲ ತಗೊಳ್ಳಿ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ತಗೊಳ್ಳುವಾಗ ಬೇಡ ಅಂತ ಅಂತಾರೆ. ಭೂಮಿ ಅಳ್ತಾ ನಿಂತಿರ್ತಾಳೆ. ಆಗ ದೊಡ್ಡ ಸಾಹೇಬ್ರು ಅಳಬೇಡ ಭೂಮಿ, ನನಗೆ ಬೇಜಾರಾಗುತ್ತೆ, ನೀನು ಅಳಬೇಡ ಅಂತ ಹೇಳ್ತಾರೆ. ನೀನು ಅಳಬೇಡ ಅಂತ ಹೇಳಿದಾಗ ದೊಡ್ಡ ಸಾಹೇಬ್ರು ಅದು ಹೇಳೋದಾಗ ಸುಮ್ಮನೆ ಆಗ್ತಾ ಇರ್ತಾಳೆ ಭೂಮಿ. ಅಂತೂ ಸುಮ್ಮನೆ ಆಗುವಾಗ ಅಷ್ಟರಲ್ಲೇ ಅಜ್ಜಿ ಸ್ಟಾರ್ಟ್ ಮಾಡ್ಕೋತಾರೆ. ಅಜ್ಜಿ ಮಗ ನಾನು ಭೂಮಿ ವಿಷಯನ ಏನೋ ಹೇಳಬೇಕು ಅಂತ ಹೇಳ್ತಾರೆ. ಏನು ಹೇಳಬೇಕು ಅಂತ ಭಯ ಬಿದ್ದು ಕೇಳುವಾಗ, ನಾನು ಇಷ್ಟು ದಿನ ಭೂಮಿನ ನನ್ನ ಮನೆ ಸೊಸೆಯಾಗಿ ನಾನು ನಂಬೇ ಇರಲಿಲ್ಲ, ಇನ್ನು ಮೇಲೆ ಈ ಭೂಮಿ ನಮ್ಮ ಮನೆ ಸೊಸೆ, ಯಾವುದೇ ಕಾರಣಕ್ಕೂ ಯಾರು ಹೇಳಿದ್ರು ನಾನು ಕೇಳಲ್ಲ, ನನ್ನ ಮನೆ ಸೊಸೆನೇ ಭೂಮಿ ಅಂತ ಹೇಳ್ತಾಳೆ. ಆಗ ಅಜಿತ್ ಸಾಹೇಬ್ರಿಗೆಲ್ಲ ಶಾಕ್ ಆಗ್ತಿದೆ, ಭೂಮಿಗೂ ಶಾಕ್ ಆಗ್ತಿದೆ. ಏನು ಮಾಡೋದು, ಟೆಂಪ್ರವರಿ ಮದುವೆ ಆಗಿದ್ದು ನೋಡಿದ್ರೆ ಈ ಥರ ಹೇಳ್ತವ್ರಲ್ಲ ಅಂತ ಶಾಕ್ ಆಗಿ ಅಜಿತ್ ಸಾಹೇಬ್ರು ಫುಲ್ಲು ಟೆನ್ಷನಲ್ಲಿರ್ತಾರೆ. ಭೂಮಿ ಲಾಸ್ಟಿಗೆ ಅವಾಗ ಏನಿದು ಅಂತ ಥ್ಯಾಂಕ್ಸ್ ಕೊಡ್ತಾರೆ. ಥ್ಯಾಂಕ್ಸ್ ಕೊಟ್ಬಿಟ್ಟು ಲಾಸ್ಟಿಗೆ ಅಜ್ಜಿ ಸರಿ ಆಯಿತು ಅಂತ ಹೊರಟಿರ್ತಾರೆ. ಭೂಮಿ ಖುಷಿಯಿಂದ ಹೋಗಿ ತಪ್ಕೊಳಕ್ಕೆ ಹೋಗ್ತಾಳೆ. ಆಗ ತಪ್ಕೊಳ್ಳುವಾಗ ಅಜಿತ್ ಸಾಹೇಬ್ರು ಟೆನ್ಷನಲ್ಲಿ ತಳ್ಳಿಬಿಟ್ಟು, ನಿನಗೆ ಸಂತೋಷ ಆಗ್ತಾಯಿದೆ, ನಾನೀಗ ಟೆಂಪ್ರವರಿ ಮದುವೆಯಾಗಿ ಸಡನ್ನಾಗಿ ಹಿಂಗೆ ಆಯ್ತಲ್ಲ ಅಂತ ಮುಂದೆ